ಅತಿ ಚಿಕ್ಕ ವಯಸ್ಸಿನಲ್ಲೇ ಅದ್ಭುತ ಟ್ಯಾಲೆಂಟ್. ರಸ್ತೆ ಅಪಘಾತ ತಡೆಗೆ ವಿದ್ಯಾರ್ಥಿಗಳ ತಂಡ ಮಾಡೆಲ್ ಒಂದನ್ನು ಸಿದ್ಧಪಡಿಸಿ ತಮ್ಮ ಶಾಲೆಯಲ್ಲಿ ಪ್ರಾಯೋಗಿಕವಾಗಿ ವಿವರಿಸಿದ್ದಾರೆ. ಈ ವಿದ್ಯಾರ್ಥಿಗಳ ಮಾದರಿ ಕಂಡ ಹಲವರು ಅವರ ಚಿಂತನೆಗೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದ್ದಾರೆ. ಈ ಸೆನ್ಸರ್ ತೆಗೆದ್ರಿ ಗಾಡಿ ಮೇಲೆ ಹಚ್ಚೋದ್ರಿ, ಯಾವ್ದಾರ ಪ್ರಾಣಿಯಲ್ಲಿ ಬಂದ್ರಿ ಆಟೋಮೆಟಿಕ್ ಸ್ಟಾಪ್ ಆಗ್ಬಿಡ್ತದ್ರಿ. ಹಾ ರೀ, ಇದು ಸ್ಟಾಪ್ ಹಾಕೋತ್ರಿ. ಆಮೇಲೆ ಇದು ಡ್ರೈವರ್ಸ್ ಬಾಳ ಯೂಸ್ ಐತ್ರಿ. ನೈಟ್ ಟೈಮ್ ಒಳಗೆ ಹೆಲ್ಪ್ ಆಕೈತ್ರಿ. ಮತ್ರಿ ನಮ್ಗ 90% ಆಕ್ಸಿಡೆಂಟ್ ಕಮ್ಮಿ ಆಯ್ತು. ಬೆಳಗಾವಿ ಜಿಲ್ಲೆ ಅಥಣಿ ಪಟ್ಟಣದ ಶ್ರೀ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಶಾಲಾ ವಾರ್ಷಿಕೋತ್ಸವದ ಅಂಗವಾಗಿ ವಿಜ್ಞಾನ ವಸ್ತು ಪ್ರದರ್ಶನ ಏರ್ಪಡಿಸಲಾಗಿತ್ತು. ಶಾಲೆಯ ವಿದ್ಯಾರ್ಥಿಗಳು ಮಾಡಿದ್ದ ವಿವಿಧ ಕಲಾಕೃತಿಗಳು ಹಾಗೂ ಸ್ಮಾರ್ಟ್ ಸಿಟಿ, ಸ್ಮಾರ್ಟ್ ಫಾರ್ಮಿಂಗ್, ಸೇಫ್ಟಿ ಸ್ಕಿಟ್ಗಳು ಸೇರಿದಂತೆ ವಿನೂತನ ಪ್ರಯೋಗಗಳು ಬಂದವರ ಗಮನ ಸೆಳೆಯಿತು. ಈ ಎಲ್ಲದರ ನಡುವೆ ಅಪಘಾತ ತಡೆಗೆ 3 ಮಕ್ಕಳು ಮಾಡಿದ ಮಾದರಿ ಆವಿಷ್ಕಾರ ಎಲ್ಲರ ಮೆಚ್ಚುಗೆ ಪಡೆದುಕೊಂಡಿತ್ತು. ಶಾಲೆಯಲ್ಲಿ ಓದುತ್ತಿರುವ ಉತ್ತಮ ಬಸವರಾಜ್ ಹಿಪ್ಪರ್ಗಿ, ಗಣೇಶ್ ಸುನೀಲ್ ಕಾಳೆ, ವಿಜಯಕುಮಾರ್ ಮಹಾದೇವ ಉಳ್ಳಾಗಡ್ಡಿ ಈ 3 ಗೆಳೆಯರು ಸ್ಟಾಪ್ ಸೆನ್ಸರ್ ಅನ್ನುವ ಪ್ರದರ್ಶನ ಮಾಡಿದ್ದರು. ಈ ವಸ್ತುವನ್ನು ಕಾರು, ಬೈಕು ಸೇರಿದಂತೆ ಎಲ್ಲಾ ವಾಹನಗಳ ಇಂಜಿನ್ಗೆ ಜೋಡಣೆ ಮಾಡಿದರೆ ವಾಹನ ಸಂಚರಿಸುವಾಗ ಮುಂದೆ ಬಂದ ವಸ್ತುಗಳ ಬಗ್ಗೆ ಸೆನ್ಸಾರ್ ಮೂಲಕ ಇಂಜಿನ್ಗೆ ಸೂಚನೆ ನೀಡಿ ಕೇವಲ 1 ಸೆಕೆಂಡ್ನಲ್ಲಿ ವಾಹನ ನಿಲ್ಲಿಸುವಂತೆ ಮಾಡಲಾಗಿದೆ. ಇದರಿಂದ ಅಪಘಾತಗಳ ಸಂಖ್ಯೆಯನ್ನು ನಿಯಂತ್ರಿಸಬಹುದು ಎಂಬುದು ವಿದ್ಯಾರ್ಥಿಗಳ ಮಾದರಿಯಾಗಿತ್ತು. ಈ ಡಿವೈಸ್ ಹೆಂಗ್ ವರ್ಕ್ ಮಾಡ್ತೈತೆ ಅಂದ್ರಿ, ನಾವ್ ರಾತ್ರಿ ರೀ ಗಾಡಿ ಓಡಿಸುತ್ತೇವ್ರಿ, ಈ ಗಾಗಲ್ಸ್ ಹಾಕೊಂಡು ಓಡಿಸ್ರಿ ನಮಗೆ ಆಕ್ಸಿಡೆಂಟ್ ಆಗಲ್ರಿ. ಯಾವ ತರ ಅಂದ್ರಿ, ನಾವ್ ರಾತ್ರಿ ಹಾಗೆ ಹೋಗಿ ಮಕ್ಕಳು ಕಂತಾನರಿ ಇದು ಸ್ಟಾಪ್ ಆಗ್ರಿ, ಗಾಡಿ ಸ್ಟಾಪ್ ಆಗ್ರಿ, ಬಜರ್ ಚಾಲು ಆಕೈತ್ರಿ. ಸ್ಟಾಪ್ ಸೆನ್ಸರ್ ರೆಡಿ ಮಾಡಲು 47K ರೆಜಿಸ್ಟೆನ್ಸ್ 1, 10K ರೆಜಿಸ್ಟೆನ್ಸ್ 2, IR ಸೆನ್ಸರ್ 1, ಬಸರ್ 1, ರಿಲೇ ಮಾಡ್ಯೂಲ್ 2, ಬ್ಯಾಟರಿ 4, ಬಟನ್ಸ್ 3, ಗೂಗಲ್ 1 ಹಾಗೂ 1 ಗೇರ್ ಮೋಟಾರ್ ಅನ್ನು ವಿದ್ಯಾರ್ಥಿಗಳು ಬಳಕೆ ಮಾಡಿದ್ದಾರೆ. ಈ ತಂತ್ರಜ್ಞಾನ ಬಳಕೆಯಿಂದ ಅಪಘಾತಗಳನ್ನು ತಡೆಯಬಹುದಾಗಿದೆ ಎಂದು ಮಕ್ಕಳು ಬಂದ ಜನರಿಗೆ ವಿವರಣೆ ನೀಡುವ ಮೂಲಕ ಎಲ್ಲರ ಗಮನ ಸೆಳೆದಿದ್ದಾರೆ. ವಿಶೇಷ ಎಂದರೆ ಈ ಮಾದರಿ ವಿದ್ಯಾರ್ಥಿಗಳು ರಿಸೈಕಲ್ಡ್ ವಸ್ತುಗಳನ್ನು ಬಳಕೆ ಮಾಡಿದ್ದು ಕೇವಲ 500 ರೂಪಾಯಿ ವೆಚ್ಚ ಮಾಡಿದ್ದಾರೆ.